ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ನಮ್ಮ ಭಾರತೀಯ ನ್ಯಾಯ ಸಂಹಿತಾನ ಈ MCQ ಸೀರೀಸ್ ಅಲ್ಲಿ ಇದು ನಮ್ಮ ಪಾರ್ಟ್ 6 ಆಫ್ ದಿಸ್ ವಿಡಿಯೋ ಅಂಡ್ ಈ ಸ್ಪೆಸಿಫಿಕ್ ಕ್ವೆಶ್ಚನ್ ಪೇಪರ್ ನ ಇದು 4th ಪಾರ್ಟ್ ಆಗುತ್ತೆ. ಇದರಲ್ಲಿ ನಾವು ಉಳಿದಂತ ಲಾಸ್ಟ್ 25 ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ನೀವು ಇದಾಗಲೇ ನಾವು ಆಲ್ರೆಡಿ ಮಾಡಿರುವಂತ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ನ ಲಿಂಕ್, BNS ನ ಪ್ಲೇ ಲಿಸ್ಟ್, ಅದರಲ್ಲಿ ನಾವು ಕಂಪ್ಲೀಟ್ ಎಲ್ಲ ಹೊಸ ಕ್ರಿಮಿನಲ್ ಲಾಸ್ ನ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಸೊ ಇಡೀ ಪ್ಲೇ ಲಿಸ್ಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಉತ್ಸಾಹ ಅಂಡ್ ಪ್ರೋತ್ಸಾಹ ಸಿಗುತ್ತೆ ನಾವು ಇನ್ನಷ್ಟು ವಿಡಿಯೋಸ್ ನ ನಿಮ್ಗೋಸ್ಕರ ರೆಡಿ ಮಾಡೋದಿಕ್ಕೆ. ಸಿನ್ಸ್ ನಿಮ್ಮ ಎಕ್ಸಾಮ್ ಹತ್ತಿರದಲ್ಲಿದೆ, ಇನ್ನೇನು ಕೆಲವೇ ದಿನದಲ್ಲಿ ನಿಮ್ಮ ಎಕ್ಸಾಮ್ ನೋಟಿಫೈ ಆಗಲಿದೆ. ಹಾಗಾಗಿ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಆಲ್ರೆಡಿ ನಡೀತಿರುವಂತಹ ಪ್ರಿಪರೇಷನ್ ನ ಇನ್ನಷ್ಟು ಸ್ಪೀಡ್ ಆಗಿ ಬೂಸ್ಟ್ ಮಾಡೋದಕ್ಕೆ ನಮ್ಮ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಡೀತಿದೆ. ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ 3 ಹಂತಕ್ಕೆ ಒಂದೇ ಬ್ಯಾಚ್ ಅಲ್ಲಿ ನಿಮ್ಮನ್ನ ಪ್ರಿಪೇರ್ ಮಾಡಲಾಗುತ್ತೆ. ಅಂಡ್ ಈ ಬ್ಯಾಚಸ್ ಗೆ ಎನ್ರೋಲ್ ಆಗೋದಕ್ಕೆ 9650849915 ಈ ನಂಬರಿಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಹತ್ತಿರದಲ್ಲಿರೋದ್ರಿಂದ ನೀವು ಪೋರ್ಷನ್ ಅನ್ನ ಮಿಸ್ ಔಟ್ ಆಗದೆ ನಿಮ್ಮ ಪ್ರಿಪರೇಷನ್ ಅನ್ನ 100% ಆಗಿ ಮುಗಿಸ್ಕೊಳ್ಳೋದಕ್ಕೆ ನೀವು ಎನ್ರೋಲ್ ಆಗಿ ಆದಷ್ಟು ಬೇಗ. ಇಂಟ್ರೆಸ್ಟ್ ಇದೆ ಎಕ್ಸಾಮ್ ತಗೊಳ್ಬೇಕು ಅಂತ ಸ್ವಲ್ಪ ನಿಮ್ಮಲ್ಲಿ ಆಸಕ್ತಿ ಇದ್ರೂ ಸಹ ನೀವು ನಿಮ್ಮ ಎನ್ರೋಲ್ಮೆಂಟ್ ಅನ್ನ ಮಾಡಿಕೊಂಡು ಅಡ್ಮಿಷನ್ ತಗೊಂಡು ಕ್ಲಾಸಸ್ ಅಟೆಂಡ್ ಮಾಡಿ ನಿಮ್ಮ ಕಾನ್ಸೆಪ್ಟ್ಸ್ ಅನ್ನ ಕ್ಲಾರಿಟಿ ತಗೊಳ್ಳಿ. ಅಂಡ್ ಎಕ್ಸಾಮ್ ಅಲ್ಲಿ ಡೆಫಿನೆಟ್ ಆಗಿ ಪ್ರಿಲಿಮ್ಸ್ ಆಗಲಿ, ಮೇನ್ಸ್ ಆಗಲಿ, ಇಂಟರ್ವ್ಯೂ ಆಗಲಿ ಆರಾಮಾಗಿ ಕ್ವಾಲಿಫೈ ಆಗಬಹುದು. ಕ್ವಾಲಿಫೈ ಆಗಿ ಅಂಡ್ ಯು ಡಿಸರ್ವ್ ಟು ಬಿ ಅ ಜಡ್ಜ್. ಸೊ ಸ್ವಾತಿ ಲಾ ಕ್ಲಾಸಸ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಕಂಪ್ಲೀಟ್ ಲೈವ್ ಕ್ಲಾಸಸ್ ನಡೆಯುತ್ತೆ. ಫೇಸ್ ಟು ಫೇಸ್ ಇಂಟರಾಕ್ಷನ್ ಇರುತ್ತೆ. ನಿಮ್ಮ ಡೌಟ್ಸ್ ಅನ್ನ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ಹಾಗೂ ನಿಮಗೆ ಸ್ಟಡಿ ಮಟೀರಿಯಲ್, ಮಾಕ್ ಟೆಸ್ಟ್ ಅಂಡ್ ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಯಲ್ಲಿ ನೀಡಲಾಗುತ್ತೆ. ಸೊ ಇದಿಷ್ಟು ನಿಮಗೆ ಕೇವಲ ಕಾಂಪ್ರಿಹೆನ್ಸಿವ್ ಬ್ಯಾಚ್. ಒಂದೇ ಬ್ಯಾಚ್ ಅಲ್ಲಿ ನಿಮ್ಮ ಎಂಟೈರ್ ವರ್ಷದ ಒಂದು ಶ್ರಮವನ್ನ ಈ ಬ್ಯಾಚ್ ಅಲ್ಲಿ ನಾವು ನಿಮ್ಮ ಜೊತೆ ಇದ್ದು ಮಾಡೋದಕ್ಕೆ ತಯಾರಿದ್ದೀವಿ. ಸೊ ನೀವು ಸ್ವಲ್ಪ ಇಂಟ್ರೆಸ್ಟ್ ಇದ್ರು ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ತಯಾರಿ ಮಾಡ್ತಿದ್ರು ಅವರಿಗೂ ಸಹ ಫಾರ್ವರ್ಡ್ ಮಾಡ್ಬೋದು, ಇನ್ಫಾರ್ಮೇಶನ್ ತಿಳಿಸಿ. ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸಹ ಸ್ಟಾರ್ಟ್ ಆಗಿದೆ. ಸೊ ಅಗೇನ್ ಲೈವ್ ಕ್ಲಾಸಸ್, ಸ್ಟಡಿ ಮಟೀರಿಯಲ್ ನೀಡಲಾಗುತ್ತೆ, ಮಾಕ್ ಟೆಸ್ಟ್ ಪ್ರತಿ ವಾರ, ಮಾಕ್ ಟೆಸ್ಟ್ ಕ್ಲಾಸಸ್, ಪ್ರತಿಯೊಂದು ಕಾನ್ಸೆಪ್ಟ್ ನಿಮಗೆ ಕಾನ್ಸೆಪ್ಚುಯಲಿ ಅರ್ಥ ಮಾಡಿಸಲಾಗುತ್ತೆ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ. ಸೊ ಈ 2 ಬ್ಯಾಚಸ್ಗೂ ಎನ್ರೋಲ್ ಆಗೋದಕ್ಕೆ 9650849915 ಈ ನಂಬರಿಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಈ 2 ಬ್ಯಾಚಸ್ ಅಡ್ಮಿಷನ್ಸ್ ನಡೀತಿದೆ. 2 ಬ್ಯಾಚಸ್ ಅಲ್ಲಿ ನೀವು ಯಾವುದೇ ಬ್ಯಾಚ್ ಬೇಕಿದ್ರು ಅಡ್ಮಿಷನ್ ತಗೊಳ್ಬಹುದು. ನಿಮ್ಮ ರಿಕ್ವೈರ್ಮೆಂಟ್ ಅಕಾರ್ಡಿಂಗ್ಲಿ ನೀವು ಮಾತನಾಡಿ ನಿಮ್ಮ ಅಡ್ಮಿಷನ್ ಅನ್ನ ಮಾಡ್ಕೊಳ್ಬಹುದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ, ಈ ಕ್ವೆಶ್ಚನ್ ಪೇಪರ್ ಸ್ಪೆಸಿಫಿಕ್ ಅಲ್ಲಿ ನಾವು ಆಲ್ರೆಡಿ 75 ಕ್ವೆಶ್ಚನ್ಸ್ ಸಾಲ್ವ್ ಮಾಡಿದೀವಿ. ನೀವು ನೋಡಿಲ್ಲ ಅಂದ್ರೆ ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗತ್ತೆ. ಸೊ ಖಂಡಿತ ಆ ವಿಡಿಯೋಸ್ ಅನ್ನು ಸಹ ನೋಡಿ. ಆ ಕ್ವೆಶ್ಚನ್ಸ್ ನಿಮಗೆ ವಿಡಿಯೋಸ್ ಅಲ್ಲಿ ಆನ್ಸರ್ ಆಗಿದೆ. ಈಗ ಈ ವಿಡಿಯೋ ಕ್ವೆಶ್ಚನ್ ನಂಬರ್ 76 ಇಂದ ಸ್ಟಾರ್ಟ್ ಮಾಡೋಣ. The principle of common intention applies only when common intention topic ಕಂಪ್ಲೀಟ್ ಎಂಟೈರ್ ಟಾಪಿಕ್ ಏನೇ ನಿಮಗೆ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪರ್ಪಸ್ ಅಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಾಮನ್ ಇಂಟೆನ್ಷನ್ ರಿಲೇಟೆಡ್ ಒಂದು ಕ್ವೆಶ್ಚನ್ ಸಹ ಮಿಸ್ ಔಟ್ ಮಾಡದೆ ಅರ್ಥ ಮಾಡಿಕೊಂಡು ಆನ್ಸರ್ ಅನ್ನ ಮಾಡಿ. ಸೊ ಕಾಮನ್ ಇಂಟೆನ್ಷನ್ ಗೆ ಅಟ್ಲೀಸ್ಟ್ ಎಷ್ಟು ಜನ ಇನ್ವಾಲ್ವ್ ಆಗಿರ್ಬೇಕು ಅಂತ ನಮ್ಮ ಪ್ರಶ್ನೆ. ಅಟ್ಲೀಸ್ಟ್ 2 ಬೇಕು ಕಾಮನ್ ಇಂಟೆನ್ಷನ್ ಗೆ. ಬಿಕಾಸ್ ಒಬ್ಬ ವ್ಯಕ್ತಿನ ಕೇವಲ ಇಂಟೆನ್ಷನ್ ಇಂದ ನಾವು ಪನಿಷ್ಮೆಂಟ್ ಕೊಡೋದಿಲ್ಲ, ಕೇವಲ ಒಬ್ಬ ವ್ಯಕ್ತಿಯ ಮೆನ್ಸರಿಯಾಗೆ. ಬಟ್ ಕಾಮನ್ ಇಂಟೆನ್ಷನ್ ನ ಬೇರೆ ಸೆಕ್ಷನ್ಸ್ ಜೊತೆ ರೆಡ್ ವಿತ್ ಪನಿಷ್ಮೆಂಟ್, ಪನಿಷಬಲ್ ಅಫೆನ್ಸ್ ಆಗುತ್ತೆ. ಸೊ 2 persons ಕಾಮನ್ ಇಂಟೆನ್ಷನ್ 2ರಲ್ಲಿ ಅಟ್ಲೀಸ್ಟ್ ಇದ್ದಾಗ ನಾವು ಅದನ್ನ ಕಾಮನ್ ಇಂಟೆನ್ಷನ್ ಅಂತ ತಗೊಳ್ತೀವಿ. Question number 77. To establish section 3 clause 5 of the BNS,
A common intention is to be proved but not overt act to be proved. Common intention prove ಮಾಡಬೇಕು. Common intention and overt act both have to be proved. Correct answer is option B. Common intention ಇತ್ತು ಅನ್ನೋದು ಪ್ರೂವ್ ಮಾಡಬೇಕು ಹಾಗೂ ಅವ್ರು ಮಾಡಿದಂತ overt act ಅನ್ನು ಸಹ ಪ್ರೂವ್ ಮಾಡಬೇಕು. Section 3 clause 5 BNS ಪ್ರಕಾರ. 78. Which of the following is not ingredients of section 3 clause 5 of BNS? 3 clause 5 ನ ಯಾವುದು essential ಅಲ್ಲ. Criminal act done by several person in the furtherance of common intention, meeting of minds of those who involved in crime, similar intention of those who involved in the crime. Similar intention of those who involved in the crime is not an essential ingredient. ಉಳಿದಿದ್ದು ನಮಗೆ essential ingredients ಆಗತ್ತೆ. ಕ್ಲಿಯರ್? ನಾಟ್ ಈ ತರ ಇರುತ್ತೆ, ಅದನ್ನ ನಾವು ಗಮನಿಸಿ ಆನ್ಸರ್ ಮಾಡ್ಬೇಕಾಗತ್ತೆ. ಕ್ವೆಶನ್ ಓದ್ಬೇಕಾದ್ರೆ ಈ ಮಿಸ್ಟೇಕ್ ಜನರಲಿ ಮಾಡ್ತೀವಿ ಅಂಡ್ ತಪ್ಪ ಆನ್ಸರ್ ಅನ್ನ ಹಾಕ್ತಿವಿ. ಸೊ ನಾಟ್ ಈಸ್ ನಾಟ್ ಕರೆಕ್ಟ್. ಈ ತರ ಕ್ವೆಶನ್ ವರ್ಡ್ ಬೈ ವರ್ಡ್ ಗಮನ ಇಟ್ಟು ಓದಿ ಸೊ ದಟ್ ಈ ರೀತಿ ಸಿಲಿ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಬಹುದು. ಕ್ವೆಶನ್ ನಂಬರ್ 79. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ not an essential element of 3 clause 5 of BNS? Essential element ಯಾವುದು ಅಲ್ಲ. Criminal act done by several person. Criminal act is done in furtherance of common intention. Pre-arranged plan between the persons doing criminal act. Act done in furtherance of common object. Act done in furtherance of common object. ಇದು ನಮಗೆ essential element ಅಲ್ಲ common intention ಅಲ್ಲಿ. Question number 80. In which of the following cases Lord Somers said those they also serve who stand and wait? ಈ ಜಡ್ಜ್ಮೆಂಟ್ ಯಾವುದು? ನಾವು ಇದನ್ನ ಪೋಸ್ಟ್ ಆಫೀಸ್ ಕೇಸ್, ಪೋಸ್ಟ್ ಮಾಸ್ಟರ್ ಕೇಸ್ ಅಂತಾನೂ ಸಹ ಕರಿತೀವಿ ಅಂಡ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗತ್ತೆ ಇದು. ಕ್ವೆಶ್ಚನ್ ನಂಬರ್ 80. ಬೀರೇಂದ್ರ ಕುಮಾರ್ ಘೋಷ್ ವರ್ಸಸ್ ಕಿಂಗ್ ಎಂಪರರ್. ಪೋಸ್ಟ್ ಆಫೀಸ್ ಅನ್ನ ಲೂಟಿ ಮಾಡೋದಿಕ್ ಹೋಗಿರ್ತಾರೆ 4 ಜನ. ಅವರಲ್ಲಿ ಒಬ್ಬ, ಇವಾಗ ನಾವು ಪೋಸ್ಟ್ ಆಫೀಸ್ ಅಲ್ಲಿ ಮನಿ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ, ಬಟ್ ಇದಕ್ ಮುಂಚೆ ಪೋಸ್ಟ್ ಆಫೀಸ್ ಅಲ್ಲಿ ಮನಿ ಆರ್ಡರ್ಸ್ ಬರ್ತಿತ್ತು, ಮನಿ ಟ್ರಾನ್ಸಾಕ್ಷನ್ ಆಗ್ತಿತ್ತು. ಸೊ ಆ ಒಂದ್ ರೀತಿ ದುಡ್ಡನ್ನ ಕದಿಯೋದಿಕ್ಕೆ ಅಂತ ಪೋಸ್ಟ್ ಆಫೀಸ್ಗೆ ಹೋಗ್ತಾರೆ, ಬ್ಯಾಂಕ್ ದರೋಡೆ ಮಾಡೋ ರೀತಿ ಪೋಸ್ಟ್ ಆಫೀಸ್ಗೆ. ಸೊ ಅದರಲ್ಲಿ ಪೋಸ್ಟ್ ಮಾಸ್ಟರ್ ನ ಕೊಲೆ ಮಾಡ್ತಾರೆ 3 ಜನ. ಒಬ್ಬ ಆಚೆ ನಿಂತು ವೆಯ್ಟ್ ಮಾಡ್ತಿರ್ತಾನೆ ದಟ್ ಯಾರಾದ್ರೂ ಬಂದ್ರೆ ನಾನು ನೋಡ್ಕೊಳ್ತೀನಿ, ಕಾವಲ್ ಕಾಯ್ತೀನಿ ಅಂತ. 3 ಜನ ಒಳಗಡೆ ಹೋದವರು ಆ ಪೋಸ್ಟ್ ಮಾಸ್ಟರ್ ನ ಕೊಲೆ ಮಾಡಿ ದುಡ್ಡು ತಗೊಂಡು ಓಡ್ ಹೋಗ್ತಾರೆ. ಈಗ ಪೊಲೀಸರು ಹಿಡಿಯೋದಿಕ್ ಬಂದಾಗ ಆ ವ್ಯಕ್ತಿ ಯಾರು ಆಚೆ ನಿಂತು ಕಾಯ್ತಿದ್ದ ಅವನನ್ನ ಹಿಡಿತಾರೆ ಅಂಡ್ ಕೋರ್ಟ್ ಕರ್ಕೊಂಡು ಹೋಗ್ತಾರೆ. ಅವನ ಮೇಲೆ ಮರ್ಡರ್ ಚಾರ್ಜಸ್ ಆಗತ್ತೆ. ಅಂಡ್ ಇದರಲ್ಲಿ ಈ ಜಡ್ಜ್ಮೆಂಟ್ ಅಲ್ಲಿ ಲಾರ್ಡ್ ಸಮರ್ ಕೊಟ್ಟಂತ ಸ್ಟೇಟ್ಮೆಂಟ್, ಸಿನ್ಸ್ ಅವನು ಏನೂ ಮಾಡ್ಲಿಲ್ಲ, ಅವನ್ ಬರೀ ಆಚೆ ಕಾವಲ್ ಕಾಯ್ತಿದ್ದು, ಆದ್ರೂ ಸಹ ನೀನು ಕಾಮನ್ ಇಂಟೆನ್ಷನ್ ಶೇರ್ ಮಾಡ್ತಿದ್ದೆ, ಹಾಗಾಗಿ ನೀನು ಅವರಲ್ಲಿ ಒಬ್ಬ ಅಂಡ್ ನೀನೇ ಆ ಕೊಲೆ ಮಾಡಿದ್ಯಾ ಅನ್ನೋ ರೀತಿನೇ ನಿನ್ನನ್ನ ಪನಿಷ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಅವನಿಗೆ ಮರ್ಡರ್ ನ ಚಾರ್ಜಸ್ ಅಲ್ಲಿ ಒಫೆನ್ಸ್ ಹೆಲ್ಡ್ ಆಗತ್ತೆ, ಕನ್ವಿಕ್ಟ್ ಆಗ್ತಾನೆ. ಸೊ ಇದು ನಮಗೆ ಸೆಕ್ಷನ್ 34 ಆಫ್ IPC ಅಲ್ಲಿ ಇರುವಂತ ಮಹತ್ವ ಕಾಮನ್ ಇಂಟೆನ್ಷನ್. ಸೊ ಆ ವ್ಯಕ್ತಿಗೆ ಕನ್ವಿಕ್ಷನ್ ಆಗುತ್ತೆ ಫಾರ್ ಮರ್ಡರ್. ಅಂಡ್ ಯಾಕಾಯ್ತು? ಬಿಕಾಸ್ ಕಾಮನ್ ಇಂಟೆನ್ಷನ್ ಶೇರ್ ಮಾಡ್ತಿದ್ದ, ನಾನು ಕೇವಲ ಕಾವಲ್ ಕಾಯ್ತಿದ್ದೆ, ನನ್ಗೇನು ಗೊತ್ತಿಲ್ಲ, ನಾನೇನು ಕೊಲೆ ಮಾಡ್ಲಿಲ್ಲ ಅಂತಂದ್ರೂ ಸಹ he will be punished as according with common intention, read with murder. ಅರ್ಥ ಆಗಿದೆ ಅನ್ಕೊಂತೀನಿ. ನಾವು ಬೇಕಿದ್ರೆ ಕೇಸ್ ಲಾಸ್ ರಿಲೇಟೆಡ್ ಸ್ಪೆಸಿಫಿಕ್ ವಿಡಿಯೋಸ್ ಅನ್ನು ಸಹ ಮಾಡಬಹುದು, ವೇರ್ ಕೇಸ್ ಲಾಸ್ ನ ಇನ್ನಷ್ಟು ಡೀಟೇಲ್ ಆಗಿ ಅರ್ಥ ಮಾಡಿಸ್ತೀನಿ. In question number 81, in which case the court has held that sharing of common intention would be even at the place of occurrence? ಕಾಮನ್ ಇಂಟೆನ್ಷನ್ ಅನ್ನ ನಾವು ಮೊದಲಿಂದಾನೇ ತಯಾರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲ. ಆ ಒಂದು ಏನು ಎಲ್ಲಿ ಆಕ್ಸಿಡೆಂಟ್ ಆರ್ ಇನ್ಸಿಡೆಂಟ್ ಏನ್ ಕ್ರೈಮ್ ಕಮಿಟ್ ಮಾಡೋದಕ್ಕೆ ಅಂತ ಹೊರಟಿದ್ದೀರಿ ಅಲ್ಲಿ ಬೇಕಿದ್ರು ಸಹ ಕಾಮನ್ ಇಂಟೆನ್ಷನ್ ನಾವು ಇದ್ ಮಾಡಬಹುದು. ಅಂಡ್ ಇದನ್ನ ಕೊಟ್ಟಂತ ಜಡ್ಜ್ಮೆಂಟ್ ಯಾವುದು? ಇದನ್ನ ಕೊಟ್ಟಿದ್ದು ಮೆಹಬೂಬ್ ಶಾ ವರ್ಸಸ್ ಕಿಂಗ್ ಎಂಪರರ್. ಅಗೇನ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಇದೇ ರೀತಿ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ದರೋಡೆ ಮಾಡೋದಕ್ಕೆ ಹೋಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ನ ನಾವು ಪಾರ್ಟಿ ಮಾಡ್ಕೊಂಡು ನೀವು ನಮ್ಗೆ ಹೆಲ್ಪ್ ಮಾಡಿ ನಿಮ್ಗೆ ಇಷ್ಟು ಶೇರ್ ಕೊಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಕಾಮನ್ ಇಂಟೆನ್ಷನ್ ಅಲ್ಲಿ ನಾವು ಪನಿಷ್ ಮಾಡ್ತೀವಿ ಬ್ಯಾಂಕ್ ಮ್ಯಾನೇಜರ್ನು ಸಹ. ದೋ ಅವರು ಈ ಪ್ಲಾನ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಇರ್ಲಿಲ್ಲ, ಬಟ್ ಅವ್ರು ಈ ಪ್ಲಾನಿಗೆ ಸೇರ್ಕೊಂಡ್ರು, ಕಾಮನ್ ಇಂಟೆನ್ಷನ್ ಇದೆ ಅಂತಾನೆ ಹೆಲ್ಡ್ ಆಗತ್ತೆ. ಸೊ ನಾವು ಸ್ಟಾರ್ಟಿಂಗ್ ಇಂದ ಪ್ಲಾನ್ ಅಲ್ಲಿ ಇದ್ರೆ ಮಾತ್ರನೇ ಕಾಮನ್ ಇಂಟೆನ್ಷನ್ ಅಂತ ಅಲ್ಲ.
Landmark judgment, Mehboob Shah versus King Emperor. Question number 82. Judgments ಇಂದ ನಮಗೆ ಕ್ವೆಶ್ಚನ್ಸ್ ಕೇಳ್ತಾರೆ, ಹಾಗಾಗಿ ನಿಮಗೆ ಜಡ್ಜ್ಮೆಂಟ್ಸ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. To impose joint liability under section 3 clause 5 of BNS, the prosecution needs to prove ಇದರಲ್ಲಿ ಏನ್ ಪ್ರೂವ್ ಮಾಡಬೇಕು? ಕಾಮನ್ ಇಂಟೆನ್ಷನ್ ಪ್ರೂವ್ ಮಾಡಬೇಕು. 83. In which of the following cases Privy Council made a distinction between common intention and the similar intention? Common intention ಮತ್ತೆ similar intention ಅಲ್ಲಿ ಡಿಫರೆನ್ಸ್ ತೋರಿಸಿದ್ದು ಮೆಹಬೂಬ್ ಶಾ ವರ್ಸಸ್ King Emperor. Question number 84. The difference between 3 clause 5 and section 190 of the BNS is common intention ಮತ್ತೆ common object. ಇದರಲ್ಲಿ ಇರುವಂತ ಡಿಫರೆನ್ಸ್ ಏನು? Section 3 clause 5 common intention specific offense ಅಲ್ಲ, ಆದ್ರೆ it is read with other offenses. Section 190 ಅದೊಂದು ಸ್ಪೆಸಿಫಿಕ್ offense ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ 5 ಜನ ಬೇಕು, ಇಲ್ಲಿಗಲ್ ಅನ್ಲಾಫುಲ್ ಅಸೆಂಬ್ಲಿ ಆಗತ್ತೆ. ಸೊ ಆಪ್ಷನ್ಸ್ ಓದೋಣ. That in section 3 clause 5 there must be at least 5 persons. ಇಲ್ಲ, ಇದಕ್ಕೆ ಇಬ್ರಾದ್ರೆ ಸಾಕು. That section 190, see ನಾವು ಸ್ಟೇಟ್ಮೆಂಟ್ ಇಷ್ಟು ಓದಿದ್ರೆ ಅರ್ಥ ಆಗತ್ತೆ ನಮಗೆ ಅದು ಸರಿಯಾದಂತ ಆಪ್ಷನ್ ಅಲ್ವಾ ಅಂತ. 3 clause 5 ಗೆ ಇಬ್ರೇ ಬೇಕಿರೋದು, 190 ಗೆ 5 ಜನ ಬೇಕು. ಓಕೆ, ಸೊ ಎಲ್ಲ ಓದ್ಬೇಕು ಅಂತೇನಿಲ್ಲ. That section 190 is only rule of evidence ಅಲ್ಲ, ಇದು specific offense, ಇದು rule of evidence. 3 clause 5 requires active participation in action, whereas section 190 mere passive membership of the unlawful assembly. So correct answer is option C. That section 3 clause 5 need to be joined with principal offense, whereas section 190 must be combined with the principal offense. Answer ನಿಮಗೆ option C is the correct answer. ಇಲ್ಲಿ ನಮಗೆ active participation ಬೇಕಾಗುತ್ತೆ. ಅಂಡ್ 190 ಅಲ್ಲಿ ಪ್ಯಾಸಿವ್ ಮೆಂಬರ್ಶಿಪ್ ಇದ್ರೂ ಸಾಕು, ಆಕ್ಟಿವ್ ಪಾರ್ಟಿಸಿಪೇಷನ್ ಇರ್ಬೇಕಂತ ಇಲ್ಲ. ಬ್ಯಾಂಕ್ ಮ್ಯಾನೇಜರ್ ದರೋಡೆ ಮಾಡೋದಕ್ಕೆ ಲಾಸ್ಟ್ ಅಲ್ಲಿ ಸೇರ್ಕೊಂಡ, ಬಟ್ ಆ ಒಂದು ಪ್ಲಾನ್ ಅಲ್ಲಿ ಅವರ ಆಕ್ಟಿವ್ ಪಾರ್ಟಿಸಿಪೇಷನ್ ಇತ್ತು, ಬ್ಯಾಂಕ್ ದರೋಡೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ನಮಗೆ ಅದು ಪನಿಷಬಲ್ ಅಫೆನ್ಸ್, ಕಾಮನ್ ಇಂಟೆನ್ಷನ್ ಆಗುತ್ತೆ. Question number 85. Which one of the following recognizes the principle of vicarious criminal liability under BNS? Vicarious criminal liability ಎಲ್ಲಿದೆ? Both section 3 clause 5 ಹಾಗೂ section 190 ನಮಗೆ vicarious criminal liability ನ ತೋರಿಸ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ both. 86. Which one of the following is false? ಯಾವುದು ತಪ್ಪು? Under 3 clause 5 and 190 of BNS ಇದರ ಎರಡರಲ್ಲೂ ಯಾವುದು ತಪ್ಪು? 3 clause 5 does not by itself create an specific offense, whereas 190 does so. ಇದು ಸರಿ. Some active participation in crime is required, ಹೌದು, which is not needed in 190. ಇದು ಸರಿ. 3 clause 5 speaks about common intention, 190 contemplates common object. ಇದು ಸರಿ. 3 clause 5 requires at least 5. ಇದು ತಪ್ಪು, ಯಾಕಂದ್ರೆ ನಮಗೆ ಇಲ್ಲಿ ಬೇಕಾಗಿರೋದು ಇಬ್ರೆ ಅಂಡ್ ಕಾಮನ್ ಇಂಟೆನ್ಷನ್ ಗೆ, ಹಾಗೂ 190 ಗೆ ನಮಗೆ ಬೇಕಾಗಿರೋದು 5 ಜನ ಕಾಮನ್ ಆಬ್ಜೆಕ್ಟ್ ಗೆ. ಓಕೆ, ಸೊ option D correct answer. Question number 87. X, a jailer, has the charge of Z, a prisoner. X intending to cause Z's death, illegally omits to supply Z with food, in consequence of which Z is much reduced in strength, but that starvation is not sufficient to cause his death. X dismissed from his office and Y succeeds him. Y, without collusion or cooperation with the X, illegally omits to supply Z with the food, knowing that he is likely to thereby cause Z's death. Z dies of hunger. What will be the position under BNS? So ನಮಗೆ X ಒಬ್ಬ ಜೈಲರ್, Y ಒಬ್ಬ ಜೈಲರ್. ಇದು ಕ್ವೆಶ್ಚನ್ ಡೈರೆಕ್ಟ್ಲಿ ನಿಮಗೆ ಕೇಳಿರೋದು ಇಲಸ್ಟ್ರೇಷನ್ ಇಂದ, ಇಂಪಾರ್ಟೆಂಟ್ ಕ್ವೆಶ್ಚನ್. X ಮತ್ತೆ ಯಾರು Y ಇಬ್ರು ಜೈಲರ್, ಒಬ್ರಿಗೊಬ್ರು ಪರಿಚಯ ಇಲ್ಲ, ಆದ್ರೆ Z ಅನ್ನುವಂತ ಒಬ್ಬ ಪ್ರಿಸನರ್ ಮೇಲೆ ಅವನಿಗೆ ಊಟ ಕೊಡದೆ ಸಾಯಿಸ್ಬೇಕು ಅನ್ನೋದು ಅವರಿಬ್ಬರ ಇಂಟೆನ್ಷನ್ ಆಗಿತ್ತು. X ಊಟ ಕೊಡದೆ ಸಾಯಿಸೋದಕ್ಕೆ ನೋಡ್ದ, ಅವನ್ ಅದರಿಂದ ಬರೀ ವೀಕ್ನೆಸ್ ಕಾಸ್ ಆಯ್ತು, ಅವನು ಸಾಯ್ಲಿಲ್ಲ. ಅದ್ ಗೊತ್ತಾಗಿ X ನ ನಾವು ಡಿಸ್ಮಿಸ್ ಮಾಡ್ತೀವಿ. Y ಬರ್ತಾನೆ, Y ಅದೇ ಕೆಲ್ಸನ ಮಾಡ್ತಾನೆ, ಊಟ ಕೊಡೋದಿಲ್ಲ. ಇದರಿಂದ ಅವನು ಆಲ್ರೆಡಿ ವೀಕ್ ಆಗಿದ್ದಂತ Z ಸತ್ ಹೋಗ್ತಾನೆ. ಸೊ ಅವನು ಹಂಗರ್ ಇಂದ ಸತ್ತ, ಊಟಕ್ಕಿಲ್ದೆ ಸತ್ತ. ಈಗ ಪನಿಷ್ಮೆಂಟ್ ಏನಾಗತ್ತೆ? X and Y both are guilty. ಆದ್ರೆ X ಮಾಡಿದ್ದು ಕೊಲೆ ಮಾಡೋದಿಕ್ಕೆ ಇನ್ನೂ ಸಾಕಾಗಿರ್ಲಿಲ್ಲ, ಸಫಿಶಿಯಂಟ್ ಆಗಿರ್ಲಿಲ್ಲ.
ಎಕ್ಸ್ ನ ನಾವು ಪನಿಷ್ಮೆಂಟ್ ಕೊಡ್ಬೇಕು ಅಂದ್ರೆ ಫಸ್ಟ್ ವೈ ದ ಕಲ್ಪಬಿಲಿಟಿ ಏನು. ಎಕ್ಸ್ ಅಟೆಂಪ್ಟ್ ಮಾಡ್ದ ಮರ್ಡರ್ ಮಾಡೋದಿಕ್ಕೆ, ಬಟ್ ವೈ ಮರ್ಡರ್ ಮಾಡ್ದ. ಸೊ ಅಟೆಂಪ್ಟ್ ಟು ಮರ್ಡರ್ ಎಕ್ಸ್ ಗೆ ಅಂಡ್ ವೈ ಇಸ್ ಗಿಲ್ಟಿ ಆಫ್ ಮರ್ಡರ್. ಈ ಆಪ್ಷನ್ ಎಲ್ಲಿ ಸರಿ ಇದ್ರೆ ಅದು ಕರೆಕ್ಟ್ ಆನ್ಸರ್. ನಮಗೆ ಆಪ್ಷನ್ಸ್ ಯಾವುದು ಎಕ್ಸ್ ಅಂಡ್ ವೈ ಆರ್ ಗಿಲ್ಟಿ ಆಫ್ ಮರ್ಡರ್ ಅಲ್ಲ. ಎಕ್ಸ್ ಅಟೆಂಪ್ಟ್ ಮಾಡಿದ ಅಷ್ಟೇನೆ, ಅವನು ಇದು ಪ್ರಯತ್ನದಿಂದ ಆಗ್ಲಿಲ್ಲ, ಏನು ಅಕಾಂಪ್ಲಿಷ್ ಆಗ್ಲಿಲ್ಲ ಗೋಲ್. ಸೊ ಹಾಗಾಗಿ ಅವನು ಕೇವಲ ಅಟೆಂಪ್ಟ್ ಅಷ್ಟೇ. X is guilty of attempt to commit murder. Definitely correct answer. Y is guilty of attempt. No, Y accomplish ಮಾಡ್ದ, attempt ಅಲ್ಲ, ಅವನು murder ಮಾಡ್ದ. Y is guilty of an attempt to commit culpable homicide. Attempt ಅಲ್ಲ ಅದು. So B. X is guilty of attempt to commit murder. And ಇಬ್ಬರಿಗೂ ಗೊತ್ತಿತ್ತು, ಊಟ ಇಲ್ಲದೆ ಇಂಟೆನ್ಷನ್ ಇತ್ತು, ಕೊಲೆ ಮಾಡೋದಿಕ್ಕೆ ನಾಲೆಜ್ ಇತ್ತು, ಅಂಡ್ ಅದೇ ರೀತಿ ಮಾಡಿದಂತ ಕೆಲಸ. X ಅಟೆಂಪ್ಟ್ ಆಯ್ತು ಅಂಡ್ Y ಅಕಾಂಪ್ಲಿಷ್ ಆಯ್ತು, ಹಾಗಾಗಿ he is punishable for murder. 88 A intentionally. ಈ ಎರಡೂ ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಿಲಿಮ್ಸ್ ಗೆ. A intentionally causes Z's death, partly and illegally omitting to give Z food and partly by beating Z. A has committed the offense of. ಮೇಲೆ ಕೇಸಲ್ಲಿ ಕೇವಲ ಊಟ ಹಾಕಿರ್ಲಿಲ್ಲ ಅಂಡ್ ಆ ಊಟ ಹಾಕದೇ ಇದ್ದು ಅವನಿಗೆ ಕೊಲೆ ಆಗೋದಿಕ್ಕೆ ಅಥವಾ ಸಾಯೋದಿಕ್ಕೆ ಸಾಕಾಗಿರ್ಲಿಲ್ಲ. ಇನ್ನಷ್ಟು ದಿನ ಊಟಕ್ಕಿಲ್ಲದೆ ಇದ್ರೆ ಮಾತ್ರನೇ ಅವ್ನು ಸಾಯ್ತಿದ್ದ. ಬಟ್ ಸೆಕೆಂಡ್ ಕೇಸ್, ಸೆಕೆಂಡ್ ಇಲಸ್ಟ್ರೇಷನ್ ಏನ್ ಹೇಳ್ತಿದೆ, ಊಟನೂ ಕೊಡ್ತಿರ್ಲಿಲ್ಲ ಪ್ಲಸ್ ಹೊಡಿತಿದ್ರು. ಅರ್ಧ ಊಟ ಇಲ್ಲದೆ ಸತ್ತ, ಇನ್ನರ್ಧ ಹೊಡಿಸ್ಕೊಂಡು ವೀಕ್ ಆಗಿದ್ದ ಪ್ಲಸ್ ಹೊಡಿಸ್ಕೊಂಡ, ಆ ಕಾರಣದಿಂದ ಸತ್ತ. ಸೊ ಇಲ್ಲಿ ಮರ್ಡರ್ಗೆ ಪನಿಷಬಲ್ ಆಗ್ತಾನೆ ಎ, ಅಟೆಂಪ್ಟ್ ಅಲ್ಲ. ಕಲ್ಪಬಲ್ ಹೋಮಿಸೈಡ್ ಡೆಫಿನೆಟ್ಲಿ ಅಲ್ಲ, ಯಾಕಂದ್ರೆ ಕ್ಲಿಯರ್ಲಿ ಇಂಟೆನ್ಷನ್ ಮ್ಯಾನಿಫೆಸ್ಟ್ ಆಗಿದೆ. ಅಂಡ್ ಅಟೆಂಪ್ಟ್ ಟು ಕಮಿಟ್ ಮರ್ಡರ್, ಅಟೆಂಪ್ಟ್ ಅಲ್ಲ, ಸತ್ತಿದ್ದಾನೆ ಅಂತಂದ್ಮೇಲೆ ಅಟೆಂಪ್ಟ್ ಹೇಗಾಗುತ್ತೆ? ಗ್ರೀವಿಯಸ್ ಹರ್ಟ್ ಖಂಡಿತ ಅಲ್ಲ, ಸತ್ತಿದ್ದಾನೆ. ಸೊ ಮರ್ಡರ್. 89 ಇಲಸ್ಟ್ರೇಷನ್ಸ್ ಇಂದ ಕ್ವೆಶನ್ಸ್ ಬರುತ್ತೆ, ಫ್ರೇಮ್ ಆಗತ್ತೆ, ಇಂಪಾರ್ಟೆಂಟ್ ಆಗತ್ತೆ. 89 ಹೌ ಮೆನಿ ಕೈಂಡ್ಸ್ ಆಫ್ ಪನಿಷ್ಮೆಂಟ್ ಆರ್ ಪ್ರೊವೈಡೆಡ್ ಇನ್ ಸೆಕ್ಷನ್ 4(6). ಈಗ ಹೊಸದಾಗಿ ನಮಗೆ ಕಮ್ಯುನಿಟಿ ಸರ್ವಿಸ್ ಅನ್ನ ಆಡ್ ಮಾಡಿದ್ದಾರೆ, 6th ಟೈಪ್ ಆಫ್ ಪನಿಷ್ಮೆಂಟ್. ಸೊ 6 ಟೈಪ್ಸ್. ಇಂಪಾರ್ಟೆಂಟ್ ಕ್ವೆಶನ್ ಅಂಡ್ ಈ ಕ್ವೆಶನ್ ಡೆಫಿನೆಟ್ಲಿ ನಿಮ್ಗೆ ಈ ವರ್ಷದ ಪೇಪರ್ ಅಲ್ಲಿ ಬರಬಹುದು. ತಯಾರಾಗಿರಿ. ಕ್ವೆಶನ್ ನಂಬರ್ 90. Which of the following punishment cannot be awarded under BNS? BNS ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಲೈಫ್ ಮಾಡೋದಿಕ್ಕಾಗೋದಿಲ್ಲ. ಯಾರಿಗಾದ್ರೂ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ, ಸೊ ಓಕೆ, ಇವರು ಇನ್ನ 30 ವರ್ಷದವನು, ಇವನಿಗೆ ಇನ್ನ ಬೇಕಾದಷ್ಟು ಜೀವನ ಇದೆ. ಯಾರಾದ್ರೂ 80 ವರ್ಷದವರನ್ನ ಇವನ ಬದಲಾಗಿ ಆ ಶಿಕ್ಷೆನ 80 ವರ್ಷದವನಿಗೆ ಕೊಡಿ, ಅವನ ಬದಲಾಗಿ ಆ ಶಿಕ್ಷೆನ ತಗೊಳ್ತಾರೆ, ಅವರೇನೇನು ಸಾಯೋ ಇದ್ರಲ್ಲೇ ಇದ್ದಾರೆ, ಸೊ ಹಾಗಾಗಿ ಅವ್ರಿಗೆ ಕೊಡಿ. ಈ ತರ ಆಫರ್ ಎಲ್ಲ ಇಲ್ಲ ನಮಗೆ. ಕ್ವೆಶನ್ ನಂಬರ್, ಸೊ ಫೋರ್ಫಿಚರ್ ಆಫ್ ಪ್ರಾಪರ್ಟಿ, ಎಸ್ ಇಟ್ ಈಸ್ ದೇರ್. ರಿಗರಸ್ ಇಂಪ್ರಿಸನ್ಮೆಂಟ್, ಸಿಂಪಲ್ ಇಂಪ್ರಿಸನ್ಮೆಂಟ್, ಡೆತ್ ಪೆನಾಲ್ಟಿ, ಫೈನ್, ಇದೆಲ್ಲಾನು ಇದೆ, ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಲೈಫ್ ಇಲ್ಲ. Question number 91. What are the various kinds of punishments given under BNS? ಯಾವ್ದು 6 types of punishment ಏನು? ಈಗಾಗಲೇ ನಾ ಹೇಳಿದೆ 6 type of punishment ಏನದು? Death, imprisonment for life, imprisonment for a term, forfeiture of property, fine, community service. Transportation of life ಇದೆ, ಇದಿಲ್ಲ. Community service, correct. Death, imprisonment for life, imprisonment for a term, fine, community service. ಇಲ್ಲಿ ನಮಗೆ forfeiture of property ಇಲ್ಲ. Answer B, correct answer. 92. Death sentence awarded should be awarded in rarest of rare case was held in Bachchan Singh versus State of Punjab. ಅದಾದ ನಂತರ ಮಚ್ಚಿ ಸಿಂಗಲ್ ಬಂತು. Question number 93. Under which of the following section of BNS any sentence can be commuted without the consent of the offender? Without the consent of offender ನಮಗೆ ಸೆಕ್ಷನ್ 5 ಅಲ್ಲಿ ಇದೆ. ಆಪ್ಷನ್ ಬಿ. Who may commute the sentence? Commute ಮಾಡೋದು ಯಾರು? Appropriate government. Appropriate government ಇಂದ sentence commute ಆಗತ್ತೆ. Question number 95. The appropriate government may commute the sentence of the death of an accused person to any other sentence. Any other sentence with the consent of the accused. Already ನಾವು ಇದನ್ನ ನೋಡಿದೀವಿ. So with the consent of the accused
with the consent of relatives of the accused, with the consent of the advocate of the accused. Correct answer is option A. Question number 96. In calculating fractions of terms of punishment, section 6 of the BNS prescribes that the imprisonment for life shall be reckoned as equivalent to imprisonment for. So imprisonment for life na ನಾವು equivalent ಆಗಿ ನೋಡ್ತೀವಿ for ಎಷ್ಟು ವರ್ಷಕ್ಕೆ? For 20 years. ಎಲ್ಲಿ ಕೊಟ್ಟಿದ್ದಾರೆ? section 6 ಅಲ್ಲಿ. ತುಂಬಾ ಇಂಪಾರ್ಟೆಂಟ್ ಆಗುವಂತ ಒಂದು ಸೆಕ್ಷನ್ ಪ್ರಿಲಿಮ್ಸ್ ಗೆ. ತುಂಬಾ ಜನ 14 years ನ ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ಕೊಂತಾರೆ. No, it is 20 years. Question number 97. Which section of the BNS provides that the sentence may be wholly or partly rigorous or simple? ಇದು ಎಲ್ಲಿ ಕೊಟ್ಟಿದ್ದಾರೆ? section 7 ಅಲ್ಲಿ. Question number 98. Where no sum is expressed to which a fine may extend, there the amount of fine to which the offender may be liable will be. ಎಷ್ಟು ಅನ್ನೋದು ಸ್ಪೆಸಿಫೈ ಮಾಡಿಲ್ಲ ಅಂತಂದಾಗ it can be not exceeding 50,000 ಅಲ್ಲ, not exceeding rupees 25,000 ಅಲ್ಲ, not exceeding rupees 10 lakh ಅಲ್ಲ, unlimited but not excessive. ಸಿಕ್ಕಾಪಟ್ಟೆ ಅನ್ಲಿಮಿಟೆಡ್ ಅಂತ ಅಲ್ಲ, ಆದ್ರೆ ತುಂಬಾ ಜಾಸ್ತಿ ಅಂತಾನೂ ಅಲ್ಲ. ಸರಿಯಾದಂತ ಮೌಲ್ಯ. 99. Under section 8 clause 3 of the BNS, sentence of imprisonment for non-payment of fine shall be limited to. ಆ ಫೈನ್ ಕಟ್ಟಿಲ್ಲ ಅಂತಂದ್ರೆ ಮತ್ತೆ ಅದಕ್ಕೆ ನಾವು ಜೈಲಿಗೆ ಹಾಕ್ಬೋದು. ಆ ಜೈಲ್ ಟರ್ಮ್ ಎಷ್ಟಾಗಿರುತ್ತೆ? 1/4 ಪೀರಿಯಡ್ ಆಗಿರುತ್ತೆ. 1/4 of the maximum term of the imprisonment for the offense. Question number 100. Where an offense is punishable with the imprisonment as well as the fine, the term for which the court directs the offender to be imprisoned in default of payment of fine shall not exceed. Same question. So it shall not exceed 1/4 of the term of imprisonment, which is the maximum fixed for the offense. Okay, 100 questions ಆಯ್ತು, ಕಂಪ್ಲೀಟ್ ಆಯ್ತು ನಮ್ಮ ಈ ಕ್ವೆಶ್ಚನ್ ಪೇಪರ್ ಅಂಡ್ ವಿಡಿಯೋ. ನೀವು ಇಲ್ಲಿ ತನಕ ನೋಡಿದಿರಿ, ನಿಮ್ಗೆ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಅನ್ಸಿದೆ, ಸ್ವಲ್ಪನಾದ್ರೂ ನೀವು ಹೆಚ್ಚಿಗೆ ಕಲ್ತಿದ್ದೀರಿ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ಮುಖಾಂತರ ನಮಗೂ ಗೊತ್ತಾಗತ್ತೆ ನಮ್ಮ ವಿಡಿಯೋಸ್ ನಿಮ್ ತನಕ ರೀಚ್ ಆಗ್ತಿದೆ, ನಿಮಗೆ ಹೆಲ್ಪ್ ಆಗ್ತಿದೆ, ನಿಮಗೆ ಒಂದ್ ಸ್ವಲ್ಪ ಆದ್ರೂ ಎಜುಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿದೆ ಅಂತ. ಸೊ ದಟ್ ನಮಗೆ ಇನ್ನಷ್ಟು ಪ್ರೋತ್ಸಾಹ ಸಿಗ್ದಂಗಾಗತ್ತೆ ಹೊಸ ವಿಡಿಯೋಸ್ ಮಾಡೋದಕ್ಕೆ. ಅಂಡ್ ನಿಮ್ಮ ಎಕ್ಸಾಮ್ ಹತ್ತಿರದಲ್ಲಿದೆ, ಸೊ ಆದಷ್ಟು ಜಾಸ್ತಿ ನಾವು ಪ್ರಯತ್ನ ಪಡ್ತೀವಿ ಇನ್ನಷ್ಟು ವಿಡಿಯೋಸ್ ಮುಖಾಂತರ ನಿಮಗೆ ಈ ಪ್ರಿಲಿಮ್ಸ್ ಎಕ್ಸಾಮ್ಗೆ ಹೆಲ್ಪ್ ಮಾಡೋದಕ್ಕೆ. ಅಂಡ್ ಅದ್ರ ಜೊತೆಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಏನು ಸ್ವಾತಿ ಲಾ ಕ್ಲಾಸಸ್ ಗಳಿಂದ ನಡೀತಿದೆ, ಅಡ್ಮಿಷನ್ಸ್ ನಡೀತಿದೆ. ಸೊ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು. ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸಹ ಸ್ಟಾರ್ಟ್ ಆಗಿದೆ. ಸೊ ಸ್ಪೆಷಲ್ ಬ್ಯಾಚ್ ಸ್ಪೆಸಿಫಿಕ್ ಪ್ರಿಲಿಮ್ಸ್ ಗೆ ಅಷ್ಟೇನೆ, ಕಾಂಪ್ರಿಹೆನ್ಸಿವ್ ಬ್ಯಾಚ್ ಪ್ರಿಲಿಮ್ಸ್ ಮೇನ್ಸ್ ಅಂಡ್ ಇಂಟರ್ವ್ಯೂ ಮೂರನ್ನು ಸಹ ಕವರ್ ಮಾಡುತ್ತೆ. ಎರಡೂ ಬ್ಯಾಚ್ ನಿಮಗೆ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮ ರಿಕ್ವೈರ್ಮೆಂಟ್ ಅಕಾರ್ಡಿಂಗ್ಲಿ ನೀವು ಅಡ್ಮಿಷನ್ ಅನ್ನ ತಗೊಳ್ಬಹುದು. ಅಡ್ಮಿಷನ್ಸ್ ನಡೀತಿದೆ, ಆದಷ್ಟು ಬೇಗ ನಿಮ್ಮ ಅಡ್ಮಿಷನ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಾದ್ರೂ ಎಕ್ಸಾಮ್ ತಗೊಳ್ತಿದ್ರೆ ಅವರಿಗೆ ನಿಮ್ ಕಡೆಯಿಂದ ಈ ಚಿಕ್ಕದಾದಂತ ಹೆಲ್ಪ್ ಮಾಡಿ, ಈ ವಿಡಿಯೋ ಇನ್ಫಾರ್ಮೇಶನ್ ನ ಅವ್ರ ತನಕ ತಲುಪಿಸಿ. ಇಷ್ಟು ಮಾಡ್ತೀರಿ ಅಂತ ಅನ್ಕೊಂಡಿದೀನಿ. ಅಂಡ್ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.